ಚಿಕ್ಕೋಡಿಯಲ್ಲಿ ನಿನ್ನೆ ಸಂಗೊಳ್ಳಿ ರಾಯಣ್ಣ ಜಯಂತಿ ನಿಮಿತ್ತ ನಗರದಲ್ಲಿ ಭವ್ಯ ಜ್ಯೋತಿ ಮೆರವಣಿಗೆ. ಚಿಕ್ಕೋಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ 2024 14 ಗುರುವಾರದಂದು 226 ಸಂಗೊಳ್ಳಿ ರಾಯಣ್ಣ ಜಯಂತಿ ನಿಮಿತ್ತ ಹಂದಿಗೊಂದ ಅಜ್ಜ ಅವರ ಹಸ್ತದಿಂದ ಜ್ಯೋತಿ ಪೂಜೆಯೊಂದಿಗೆ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆಯಿಂದ ಡೊಳ್ಳು ಬಾರಿಸುವುದರೊಂದಿಗೆ ಸುಮಾರು 10-12 ಜ್ಯೋತಿಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಲಾಯಿತು. ಹೌದು, ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ಎಸ್ ಪೂಜಾರಿ ಅವರ ನೇತೃತ್ವದಲ್ಲಿ ಹಲವಾರು ಕಡೆಗಳಿಂದ ಬಂದ ಜ್ಯೋತಿಯನ್ನ ಹಿಡಿದುಕೊಂಡು ಡೊಳ್ಳನ್ನ ಬಾರಿಸುವುದರೊಂದಿಗೆ ಚಿಕ್ಕೋಡಿ ಪ್ರವಾಸಿ ಮಂದಿರದಿಂದ ಬಸವ ಸರ್ಕಲ್ ಮಿನಿ ವಿಧಾನಸೌಧ ಎದುರು ಇರುವ ಕನಕದಾಸ ಸ್ಮಾರಕಕ್ಕೆ ಹಾರ ಹಾಗೂ ಜ್ಯೋತಿ ಬೆಳಗುವುದರೊಂದಿಗೆ ನಂತರ ಬಸವೇಶ್ವರ ಸ್ಮಾರಕಕ್ಕೆ ಜ್ಯೋತಿ ಬೆಳಗಿ ನಂತರ ಅಂಕಲಿಕೋಟದವರೆಗೂ ಮೆರವಣಿಗೆ ಮಾಡಿ ಮುಕ್ತಾಯಗೊಳಿಸಲಾಯಿತು. ಈ ಒಂದು ಸಂಗೊಳ್ಳಿ ರಾಯಣ್ಣ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ಗೆ ನಾಮಫಲಕ ಹಾಗೂ ಚಿಕ್ಕೋಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಮಾರಕ ಸ್ಥಾಪನೆ ಇನ್ನೂ ಹಲವು ಹಾಲುಮತ ಕುರುಬರ ಸಮಾಜದ ಬೇಡಿಕೆಗಳನ್ನು ಈಡೇರಿಸುವಂತೆ ಅಧ್ಯಕ್ಷರಾದ ಸಂತೋಷ್ ಪೂಜಾರಿ ಮತ್ತು ಸಂಘಟನೆಯ ಮುಖ್ಯಸ್ಥರು ಮಾತನಾಡಿದರು. ಈಗೆಲ್ಲ ಜ್ಯೋತಿಗಳು ನಂದಿವಾಡಿ, ಸಿದ್ದಾಪುರವಾಡಿ, ಕಾಡಾಪುರ, ನಂದಿಕುರುಳಿ, ಕೇರೂರ್, ಎಕ್ಸಾಂಬ ಇನ್ನೂ ಹಲವು ಗ್ರಾಮಗಳಿಂದ ಬಂದು ಮತ್ತು ನೂರಾರು ಕಾರ್ಯಕರ್ತರೊಂದಿಗೆ ಈ ಭವ್ಯ ಕಾರ್ಯಕ್ರಮಕ್ಕೆ ಹಾಜರಿದ್ದರು. ಈ ಮೆರವಣಿಗೆಯ ಸಂದರ್ಭದಲ್ಲಿ ಶ್ರೀಮಂತ ಅಜ್ಜ ಅಂದಿಗುಂದ, ಆಜಯ ಕವಟಗಿ ಮಠ ಸಂಘಟನೆಯ ಅಧ್ಯಕ್ಷರಾದ ಸಂತೋಷ್ ಎಸ್ ಪೂಜಾರಿ, ಭಾರತ ವೈಭವ ಪತ್ರಕರ್ತರಾದ ರಾಜು ಮುಂಡೆ, ಸುದರ್ಶನ್ ಚಾನೆಲ್ ರಿಪೋರ್ಟರ್ ಪರ್ಶುಮ್ ರಿಟೇಕ್, ಪರಮೇಶ್ ಬಿಂದ, ಪವರ್ ಟೈಮ್ಸ್ ಸಂಪಾದಕರು ಕುಮಾರ್ ಪಾಟೀಲ್, ಜೆಜೆ ನ್ಯೂಸ್ ರಿಪೋರ್ಟರ್ ಪ್ರಶಾಂತ್ ಗಸ್ತಿ, ಅರ್ಜುನ್ ಸಂದೇಶ್ ಪತ್ರಿಕೆಯ ಸಂಪಾದಕರು ಅರ್ಜುನ್ ಪೂಜಾರಿ, ನ್ಯಾಯವಾದಿಗಳು ಬಿಎಸ್ ಪಾಟೀಲ್, ಲಖನ್ ಸಿಂಗಾಡಿ, ವಿನಯ್ ಗಾಡಿಗೆ, ಕಲ್ಲಪ್ಪ ಕಟ್ಟಿಕರ್ ಸೇರಿದಂತೆ ಇನ್ನುಳಿದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕರ್ತರು ಈ ಮಟ್ಟಕ್ಕೆಲ್ಲ ನಾವು ಜಯಂತಿ ಮಾಡೋದಾಗೈತಿ, ಎಲ್ಲ ಬರೋಬರೈತಿ. ಆದ ಕಾರಣ ನಮ್ದು ಏನಾಗೈತೆ ಅಂದ್ರೆ ಮೊನ್ನೆ ಸಲ ಹೇಳಿ ನಾವು 14 ತಾರೀಕು ಒಳಗೆ ನಾವು ಏನಾಗುತ್ತೆ ಹೇಳಿದ್ದೆ ಅವರಿಗೆ. ಇಲ್ಲ ರಾಯಣ್ಣ ಮೂರ್ತಿ ಸ್ಟ್ಯಾಚ್ಯೂ ಆಗಲಿ ಮತ್ತು ಕನಕ ಭವನ ಆಗಲಿ ಬರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇಷ್ಟೆಲ್ಲ ಹೇಳಿದ್ರು ಯಾರು ಕೇರ್ ಮಾಡಲಿಲ್ಲ. ಆ ಕಾರಣಕ್ಕೆ ನಾವು ಇನ್ನು 8-15 ದಿವ್ಸನಾಗ ಅದು ನಾನು ಯಾವ ಮುಖಾಂತರ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಬಾಲ್ ಹೇಳಂಗೆಲ್ಲ ಮಾಡಿ ತೋರಿಸ್ತೇವೆ. ಯಾಕಂದ್ರೆ ಇಷ್ಟೆಲ್ಲ ಹೇಳಿದ್ರು ಯಾವ ರಾಜಕಾರಣ ಯಾರೂ ಆಗಲಿ ಮಹಿಮೆ ತಗೊಂಡಿಲ್ಲ. ಇನ್ನು 8-15 ದಿವ್ಸನಾಗ ಖಂಡಿಸಿ ತೋರಿಸ್ತೇನೆ ಅಂತೇಳಿ ನಾನು ಎಲ್ಲ ಮುಖಾಂತರ ಹೇಳ್ತೀನಿ. ಮತ್ತು ಇದ್ರ ಹೇಳೋದಿಲ್ಲ, ಆಮೇಲೆ ಮಾಡಿ ತೋರಿಸ್ತೀವಿ, ಹೇಳಂಗಿಲ್ಲ ಅಷ್ಟೇ. ತಂದಿದ್ದಾರೆ. ಈಗ ಇದೇ ಚಿಕ್ಕೋಡಿ ಗ್ರಾಮದಲ್ಲಿ ಈಗಾಗಲೇ ಸರ್ವಸಾಧಾರಣ 10 ಜ್ಯೋತಿ ಸಂಘಗಳು ಕೂಡಿದ್ದಾವೆ. ಮತ್ತು ನಮ್ಮದೊಂದು ಆಶೆ ಏನದ, ಚಿಕ್ಕೋಡಿ ಗ್ರಾಮದಾಗ ಚಿಕ್ಕೋಡಿ ಪಟ್ಟಣದ ಜಿಲ್ಲೆಯಲ್ಲಿ ಒಂದು ಸಂಗೋಧನೆ ಸ್ಟ್ಯಾಚ್ಯೂ ಆಗಬೇಕು. ಅದಕ್ಕೊಂದು ಜಾಗ ಅವಕಾಶ ಮಾಡಿಕೊಡ್ಬೇಕು. ಮತ್ತೊಂದು ನಮ್ಮ ನೀವೇನದ ಒಂದು ನಮ್ಮ ಕುರುಬರ ಸಮಾಜದವರಿಂದ ಒಂದು ಭವನ ಕಟ್ಟಬೇಕಂತೇಳಿ ನಮ್ಮದೊಂದು ವಿಚಾರ ಅದ. ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು. ಮತ್ತೊಂದೇನು ವಿಚಾರ ಅದ, ಈಗಾಗಲೇ ಬಸ್ ನಿಲ್ದಾಣಕ್ಕೆ ನಮ್ಮ ಸಂಗೋಧನೆ ಹೆಸರು ಇಡಬೇಕಂತ ಎಲ್ಲ ನಾಗರಿಕರದ್ದು ಒತ್ತಾಯ ಅದ.